ಮಹಾರಾಷ್ಟ್ರದ ಠಾಣೆಯಲ್ಲಿ ಒಬ್ಬ ಅಣ್ಣ ತನ್ನ 12 ವರ್ಷದ ತಂಗಿಗೆ ಮೊದಲ ಬಾರಿಗೆ ಪೀರಿಯಡ್ಸ್ ಬಂದು ಆಕೆಯ ಬಟ್ಟೆಗಳಿಗೆ ರಕ್ತದ ಕಲೆಗಳು ಅಂಟಿಕೊಂಡಿರ್ತವೆ. ಇದನ್ನು ನೋಡಿದ ಆ ವ್ಯಕ್ತಿ ತನ್ನ ತಂಗಿಗೆ ಬೇರೆಯವರೊಂದಿಗೆ ಲೈಂಗಿಕ ಅಕ್ರಮ ಸಂಬಂಧ ಇದೆ ಅಂತ ಅನ್ಕೊಂಡು ಆದ್ರಿಂದ ತನ್ನ ತಂಗಿಯ ಬಟ್ಟೆಗಳಿಗೆ ರಕ್ತದ ಕಲೆಗಳು ಅಂಟಿಕೊಂಡಿದ್ದಾವೆ ಅಂತ ಭಾವಿಸಿ ತನ್ನ 12 ವರ್ಷದ ತಂಗಿಯನ್ನೇ ಕೊಂದು ಹಾಕಿದ್ದ. ಇನ್ನ ಆ ವ್ಯಕ್ತಿಯನ್ನು ಪೊಲೀಸರು ವಿಚಾರಿಸಿದಾಗ ಮಹಿಳೆಯರಿಗೆ ಬರುವಂತಹ ಪೀರಿಯಡ್ಸ್ ಬಗ್ಗೆ ತನಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದೇ ರೀತಿ ಅನೇಕರಿಗೆ ಈ ಪೀರಿಯಡ್ಸ್ ಬಗ್ಗೆ ಯಾವುದೇ ಅರಿವು ಇರೋದಿಲ್ಲ. ಶಾಲೆಯಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಹಾಗೆ ಸಮಾಜದಲ್ಲಿ ಈ ಪೀರಿಯಡ್ಸ್ ಬಗ್ಗೆ ಮಾತನಾಡಲು ಕೂಡ ಜನರು ಮುಜುಗರ ಪಡ್ತಾರೆ. ಇದರಿಂದ ಕೇವಲ ಪುರುಷರಿಗೆ ಮಾತ್ರವಲ್ಲ, ಮಹಿಳೆಯರಿಗೆ ಕೂಡ ಈ ಪೀರಿಯಡ್ಸ್ ಸಮಯದಲ್ಲಿ ತಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಯಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೇವಲ ಮಹಿಳೆಯರು ಮಾತ್ರವಲ್ಲ, ಪುರುಷರು ಕೂಡ ತಪ್ಪದೆ ನೋಡಬೇಕು. ಏಕೆಂದ್ರೆ ಈ ಪೀರಿಯಡ್ಸ್ ಸಮಯದಲ್ಲಿ ಮಹಿಳೆಯರು ಎಷ್ಟೊಂದು ತೊಂದರೆಗಳನ್ನು ಅನುಭವಿಸುತ್ತಾರೆ, ಹಾಗೆ ಅವರ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತವೆ ಅಂತ ತಿಳಿದರೆ ಮಾತ್ರ ಮಹಿಳೆಯರ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಆ ಟೈಮ್ನಲ್ಲಿ ನಾವು ಅವರಿಗೆ ಸಪೋರ್ಟ್ ಆಗಿ ಕೂಡ ಇರ್ಬೋದು. ಆದ್ರಿಂದ ಈ ವಿಡಿಯೋದಲ್ಲಿ ಮೊದಲು ಪೀರಿಯಡ್ಸ್ ಅಂದ್ರೆ ಏನು, ಅದು ಏಕೆ ಬರುತ್ತೆ, ಪೀರಿಯಡ್ಸ್ ಸಮಯದಲ್ಲಿ ದೇಹದಲ್ಲಿ ಯಾವ ಯಾವ ಬದಲಾವಣೆಗಳಾಗ್ತವೆ, ಪೀರಿಯಡ್ ಸಮಯದಲ್ಲಿ ಮಹಿಳೆಯರಲ್ಲಿ ಮೂಡ್ ಸ್ವಿಂಗ್ಸ್ ಏಕೆ ಬರ್ತವೆ, ಈಗ ಅನೇಕ ಮಹಿಳೆಯರನ್ನು ಕಾಡ್ತಿರುವ PCOS ಅಂದ್ರೇನು, ಹಾಗೆ ಅವುಗಳನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು, ಹೀಗೆ ಪೀರಿಯಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಟಾಪಿಕ್ಗೆ ಬಂದ್ರೆ ಪೀರಿಯಡ್ಸ್ ಕನ್ನಡದಲ್ಲಿ ಮಾಸಿಕ ಅಥವಾ ಡೇಟ್ ಅಂತ ಕರೀತಾರೆ. ಪ್ರತಿ ಹುಡುಗಿಯ ಜೀವನದಲ್ಲಿ ಪ್ರತಿ ತಿಂಗಳು ನಡೆಯುವಂತಹ ಸಾಮಾನ್ಯ ಜೀವ ಪ್ರಕ್ರಿಯೆ ಇದಾಗಿದೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರತಿ ತಿಂಗಳು ಮಹಿಳೆಯರ ದೇಹ ಗರ್ಭಧಾರಣೆಗೆ ತಯಾರಾಗುತ್ತೆ. ಆದ್ರೆ ಒಂದು ವೇಳೆ ಗರ್ಭಧಾರಣೆ ಆಗದಿದ್ರೆ ಅದೆಲ್ಲವೂ ರಕ್ತದ ರೂಪದಲ್ಲಿ ಹೊರಬರುತ್ತೆ. ಹೀಗೆ ಪ್ರತಿ 28 ಅಥವಾ 29 ದಿನಗಳಿಗೊಮ್ಮೆ ಇದು ರಿಪೀಟೆಡ್ ಆಗಿ ಒಂದು ಚಕ್ರದಂತೆ ನಡೆಯುತ್ತಾನೆ ಇರುತ್ತೆ. ಇದನ್ನೇ ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ಋತುಚಕ್ರ ಅಂತ ಕರೀತಾರೆ. ನಿಮಗೆ ಗೊತ್ತಾ, ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಕೋತಿಗಳು, ಏಪ್ಸ್, ಬಾವಲಿಗಳು, ಆನೆ, ಚಿಟ್ಟೆಗಳಂತಹ ಕೆಲವು ಪ್ರಾಣಿಗಳಿಗೂ ಕೂಡ ಈ ಮೆನ್ಸ್ಟ್ರುವಲ್ ಸೈಕಲ್ ಇರುತ್ತೆ, ಅಂದ್ರೆ ಪೀರಿಯಡ್ಸ್ ಬರುತ್ತೆ. ಸಾಮಾನ್ಯವಾಗಿ ಒಂದು ಹುಡುಗಿ ಹುಟ್ಟಿದಾಗಲೇ ಆ ಹುಡುಗಿಯ ಅಂಡಾಶಯದಲ್ಲಿ ಅಂದ್ರೆ ಓವರಿಯಲ್ಲಿ ಕೆಲವು ಲಕ್ಷ ಎಗ್ಸ್ಗಳು ಇರ್ತವೆ. ಆದ್ರೆ ಆ ಯುವತಿ ಯೌವನದ ವಯಸ್ಸಿಗೆ ಬರೋವರೆಗೂ ಆ ಎಗ್ಸ್ಗಳೆಲ್ಲ ಇನ್ಆಕ್ಟಿವ್ ಆಗಿರ್ತವೆ. ಸಾಮಾನ್ಯವಾಗಿ ಹುಡುಗಿಯರು 8 ರಿಂದ 13 ವಯಸ್ಸಿನ ಮಧ್ಯದಲ್ಲಿ ಯೌವನಕ್ಕೆ ಬರ್ತಾರೆ. ಅದೇ ಟೈಮ್ನಲ್ಲಿ ಅವರಿಗೆ ಮೊದಲ ಬಾರಿಗೆ ಪೀರಿಯಡ್ಸ್ ಕೂಡ ಆಗುತ್ತೆ. ಹೀಗೆ ಪ್ರಾರಂಭವಾದ ಈ ಪೀರಿಯಡ್ಸ್ ಅವಳಿಗೆ 45 ರಿಂದ 50 ವರ್ಷ ಬರೋವರೆಗೂ ಮುಂದುವರಿಯುತ್ತೆ. ಆ ನಂತರ ಅದು ನಿಂತು ಹೋಗುತ್ತೆ. ಇದು ಎಲ್ಲರಲ್ಲೂ ಒಂದೇ ರೀತಿ ಇರದೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಸರಿ, ಈಗ ಬನ್ನಿ ಈ ಪೀರಿಯಡ್ಸ್ ಬಂದಾಗ ದೇಹದೊಳಗೆ ಏನೇನಾಗುತ್ತೆ, ಏಕೆ ಈ ಪೀರಿಯಡ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಸ್ವಲ್ಪ ಗಮನ ಬಿಟ್ಟು ಕೇಳಿ. ಮೊದಲಿಗೆ ನಮ್ಮ ಮೆದುಳಿನ ಪಿಟ್ಯೂಟರಿ ಗ್ರಂಥಿಯು 2 ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಒಂದು FSH ಅಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, 2 LH ಅಂದ್ರೆ ಲೂಟಿನೈಸಿಂಗ್ ಹಾರ್ಮೋನ್. ಇವು ರಕ್ತದ ಮೂಲಕ ಪ್ರಯಾಣಿಸಿ ಓವರಿಗೆ ಅಂದ್ರೆ ಅಂಡಾಶಯಕ್ಕೆ ತಲುಪುತ್ತವೆ. ಈ ಹಾರ್ಮೋನ್ಗಳು ಅಂಡಾಶಯದಲ್ಲಿರುವ ಪಾಲಿಕಲ್ಗಳಲ್ಲಿ 5 ರಿಂದ 20 ಪಾಲಿಕಲ್ಗಳು ಆಕ್ಟಿವ್ ಆಗೋ ರೀತಿ ಮಾಡ್ತವೆ. ಪಾಲಿಕಲ್ಗಳು ಅಂದ್ರೆ ಏನಂದ್ರೆ ಕೇವಲ ಒಂದು ಸಣ್ಣ ಚೀಲದಂತೆ ಇದ್ದು ಅದರಲ್ಲಿ ದ್ರವಗಳಿರ್ತವೆ. ಈ ದ್ರವಗಳ ಮಧ್ಯೆ ಎಗ್ಸ್ಗಳು ಇರ್ತವೆ. ಹೀಗೆ 12 ರಿಂದ 13 ದಿನಗಳವರೆಗೆ ಈ ಪಾಲಿಕಲ್ಗಳು ಬೆಳವಣಿಗೆಯಾಗ್ತಾ ಇರ್ತವೆ. ಈ ಪ್ರಕ್ರಿಯೆಯಲ್ಲಿ ಈ ಬೆಳವಣಿಗೆಯಾಗುತ್ತಿರುವ ಪಾಲಿಕಲ್ಗಳಿಂದ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಇದು ಗರ್ಭಾಶಯದಲ್ಲಿ ಒಂದು ಪದರ ರೂಪುಗೊಳ್ಳುವಂತೆ ಮಾಡುತ್ತೆ. ಈ ಪದರವನ್ನು ಎಂಡೋಮೆಟ್ರಿಯಂ ಲೇಯರ್ ಅಂತ ಕೂಡ ಕರೀತಾರೆ. ಇದು ಏಕೆಂದ್ರೆ ಒಂದು ವೇಳೆ ಶೀಘ್ರದಲ್ಲಿ ಬಿಡುಗಡೆಯಾಗಲಿರುವ ಎಗ್ ಪುರುಷನೊಂದಿಗೆ ಬರುವ ಶುಕ್ರಾಣುವಿನೊಂದಿಗೆ ಸಂಯೋಜನೆಯಾದರೆ ಅಂದ್ರೆ ಹುಡುಗಿ ಗರ್ಭಿಣಿಯಾದ್ರೆ ಒಳಗಡೆ ಬೆಳೆಯಲಿರುವ ಭ್ರೂಣವನ್ನು ಅಂದ್ರೆ ಗರ್ಭವನ್ನು ಹಿಡಿದಿಟ್ಟುಕೊಳ್ಳಲು ಹಾಗೆ ಆ ಭ್ರೂಣ ಬೆಳೆಯಲು ಬೇಕಾದ ರಕ್ತ ಪೋಷಕಾಂಶಗಳನ್ನು ಒದಗಿಸಲು ಈ ಎಂಡೋಮೆಟ್ರಿಯಂ ಲೇಯರ್ ಉಪಯೋಗವಾಗುತ್ತೆ. ಗರ್ಭಾಶಯದಲ್ಲಿ ಪಿಂಡವನ್ನು ಹಿಡಿದಿಟ್ಟುಕೊಳ್ಳಲು ಬೇಕಾದ ಈ ಎಂಡೋಮೆಟ್ರಿಯಂ ಲೇಯರ್ ಸಿದ್ಧವಾದ ನಂತರ ಮೆದುಳು ಈಗ LH ಹಾರ್ಮೋನ್ ಅನ್ನು ಹೆಚ್ಚಾಗಿ ಬಿಡುಗಡೆ ಮಾಡುತ್ತೆ. ಹೀಗೆ ಸುಮಾರು 14ನೇ ದಿನದಂದು LH ಹಾರ್ಮೋನ್ ಗರಿಷ್ಠ ಮಟ್ಟಕ್ಕೆ ತಲುಪುತ್ತೆ. ಹಾಗೆ ಈ ಹಾರ್ಮೋನ್ ಓವರಿಯಿಂದ ಅಂದ್ರೆ ಅಂಡಾಶಯದಿಂದ ಎಗ್ ಬಿಡುಗಡೆಯಾಗುವಂತೆ ಮಾಡುತ್ತೆ. ನಾವು ಮೊದಲೇ ಹೇಳಿದ್ವಲ್ವಾ, ಅಂಡಾಶಯದಲ್ಲಿ 5 ರಿಂದ 20 ಪಾಲಿಕಲ್ಗಳು ಆಕ್ಟಿವ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ ಅಂತ. ಆದ್ರೆ ಇವುಗಳಲ್ಲಿ ಉಳಿದವುಗಳಿಗೆ ಹೋಲಿಸಿದ್ರೆ ಒಂದು ಎಗ್ ಮಾತ್ರ ವೇಗವಾಗಿ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಇದನ್ನೇ ಡಾಮಿನೆಂಟ್ ಪಾಲಿಕಲ್ ಅಂತ ಕರೀತಾರೆ. ಈಗ ಚೆನ್ನಾಗಿ ಬೆಳವಣಿಗೆಯಾದ ಈ ಡಾಮಿನೆಂಟ್ ಪಾಲಿಕಲ್
ಅಂಡಾಶಯದ ಆಚೆಗೆ ಬಂದು ಆ ಪಾಲಿಕಲ್ ಹೊಡೆದು ಅದರಿಂದ ಎಗ್ ರಿಲೀಸ್ ಆಗುತ್ತೆ. ಹೀಗೆ ಎಗ್ ರಿಲೀಸ್ ಆಗೋದನ್ನು ಓವಲೇಷನ್ ಅಂತ ಕರೀತಾರೆ. ಹೀಗೆ ಬಿಡುಗಡೆಯಾದ ಎಗ್ ಪಿಲೋಪಿಯನ್ ಟ್ಯೂಬ್ ಮೂಲಕ ಗರ್ಭಾಶಯಕ್ಕೆ ತಲುಪುತ್ತೆ. ಇದು ಹೀಗಿರುವಾಗ ಮತ್ತೊಂದು ಕಡೆ ಈ ಡಾಮಿನೆಂಟ್ ಪಾಲಿಕಲ್ ಜೊತೆಗೆ ಬೆಳವಣಿಗೆಯಾದ ಕೆಲವು ಪಾಲಿಕಲ್ಗಳು ಇವೆ ಅಲ್ವಾ, ಅವೆಲ್ಲವೂ ಇನ್ಆಕ್ಟಿವ್ ಆಗಿ ನಾಶವಾಗಿ ಹೋಗ್ತವೆ. ಅಲ್ಲದೆ ಪಾಲಿಕಲ್ ನಿಂದ ಎಗ್ ಬಿಡುಗಡೆಯಾದ ನಂತರ ಉಳಿದ ಪಾಲಿಕಲ್ ಕೋಶಗಳು ಇವೆ ಅಲ್ವಾ, ಅದನ್ನು ಕಾರ್ಪಟ್ ಲೂಟಿಯಂ ಅಂತ ಕರೀತಾರೆ. ಇದು ಪ್ರೊಜೆಸ್ಟರಾನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಗರ್ಭಾಶಯದಲ್ಲಿ ಫಾರ್ಮ್ ಆದ ಎಂಡೋಮೆಟ್ರಿಯಂ ಲೇಯರ್ ಥಿಕ್ನೆಸ್ ಅನ್ನು ಹೆಚ್ಚಿಸುತ್ತೆ. ಯಾಕಂದ್ರೆ ಒಂದು ವೇಳೆ ಅಂಡ ಫೆರ್ಟಿಲೈಸ್ ಆದ ಎಗ್ ಇಲ್ಲಿ ಇಂಪ್ಲೇಂಟ್ ಮಾಡಲು ಇದು ಸಹಾಯ ಮಾಡುತ್ತೆ. ಸರಿ, ಈಗ ಪಿಲೋಪಿಯನ್ ಟ್ಯೂಬ್ ಮೂಲಕ ಗರ್ಭಾಶಯಕ್ಕೆ ತಲುಪಿದ ಎಗ್ ಒಂದು ವೇಳೆ ಸ್ಪರಮ್ನೊಂದಿಗೆ ಸಂಯೋಜನೆಯಾದರೆ ಅಂದ್ರೆ ಹುಡುಗಿ ಗರ್ಭಿಣಿಯಾದರೆ ಆ ಭ್ರೂಣ ಈಗಾಗಲೇ ಸಿದ್ಧವಾಗಿರುವ ಎಂಡೋಮೆಟ್ರಿಯಂ ಲೇಯರ್ಗೆ ಅಂಟಿಕೊಂಡು ಅಲ್ಲಿ ಇಂಪ್ಲೇಂಟ್ ಆಗುತ್ತೆ. ಈ ಲೇಯರ್ ಮೂಲಕನೇ ಆ ಪಿಂಡಕ್ಕೆ ಬೇಕಾದ ಪೋಷಕಾಂಶಗಳೆಲ್ಲವೂ ಸಿಗ್ತವೆ. ಆದ್ರೆ ಒಂದು ವೇಳೆ ಆ ಎಗ್ ಸ್ಪರಮ್ನೊಂದಿಗೆ ಸಂಯೋಜನೆಯಾಗದೆ ಫರ್ಟಿಲೈಸ್ ಆಗದಿದ್ರೆ ಸುಮಾರು 24 ಗಂಟೆಗಳ ನಂತರ ಆ ಎಗ್ಗು ಕೂಡ ನಾಶವಾಗಿ ಸತ್ತು ಹೋಗುತ್ತೆ. ಸೊ ಇಲ್ಲಿ ಪ್ರೆಗ್ನೆನ್ಸಿ ಬಂದಿಲ್ಲದೆ ಇರೋದ್ರಿಂದ ಪ್ರೆಗ್ನೆನ್ಸಿಗೋಸ್ಕರ ರೆಡಿ ಆದ ಆ ಲೇಯರ್ ಇನ್ನ ಕೆಲಸಕ್ಕೆ ಬರಲ್ಲ. ಹಾಗಂತ ಬಾಡಿ ಅದನ್ನು ಮತ್ತೆ ಅಬ್ಸರ್ವ್ ಕೂಡ ಮಾಡಿಕೊಳ್ಳಲ್ಲ. ಆದ್ರಿಂದ ಆ ಲೇಯರ್ ಗರ್ಭಾಶಯದಿಂದ ಬೇರ್ಪಟ್ಟು ಆ ಎಂಡೋಮೆಟ್ರಿಯಂ ಲೇಯರ್ ನಲ್ಲಿರುವ ರಕ್ತನಾಳಗಳೆಲ್ಲವೂ ಓಪನ್ ಆಗಿ ಬ್ಲಡ್ ಎಂಡೋಮೆಟ್ರಿಯಂ ಸೆಲ್ಸ್ ಮೂಲಕ ಇತರ ವೇಸ್ಟ್ ಪಾರ್ಟಿಕಲ್ಸ್ ಗಳೆಲ್ಲವೂ ಒಟ್ಟಾಗಿ ರಕ್ತವಾಗಿ ಹೊರಬರುತ್ತೆ. ಈ ಪ್ರಕ್ರಿಯೆಯನ್ನೇ ಮೆನ್ಸ್ಟ್ರುವೇಷನ್ ಅಥವಾ ಋತುಚಕ್ರ ಅಂತ ಕರೀತಾರೆ. ಈ ಅವಸರ ಇಲ್ಲದ ಲೇಯರ್ ಅನ್ನು ಕ್ಲಿಯರ್ ಮಾಡಿ ಹೊರಕ್ಕೆ ಕಳಿಸಲು ಗರ್ಭಾಶಯಕ್ಕೆ ಕನಿಷ್ಠ 1 ವಾರ ಟೈಮ್ ಬೇಕಾಗುತ್ತೆ. ಎಲ್ಲವೂ ಕ್ಲಿಯರ್ ಆದ ನಂತರ ಮತ್ತೆ ಈ ಸೈಕಲ್ ಹೊಸದಾಗಿ ಪ್ರಾರಂಭವಾಗಿ ಪುನರಾವರ್ತನೆಯಾಗುತ್ತೆ. ಈ ಮೆನ್ಸ್ಟ್ರುವಲ್ ಸೈಕಲ್ ಅನ್ನು ಒಮ್ಮೆ ನೋಡಿದ್ರೆ ಇದು ಸಾಮಾನ್ಯವಾಗಿ 28 ದಿನಗಳವರೆಗೆ ಇರುತ್ತೆ. ಆದ್ರೆ ಕೆಲವರಲ್ಲಿ ಮಾತ್ರ 22ರಿಂದ 35 ದಿನಗಳವರೆಗೆ ಇರುತ್ತೆ. ಮೆನ್ಸ್ಟ್ರುವಲ್ ಸೈಕಲ್ ನ ಮೊದಲ ದಿನ ರಕ್ತಸ್ರಾವದಿಂದ ಪ್ರಾರಂಭವಾಗುತ್ತೆ. ಸುಮಾರು 3ರಿಂದ 7 ದಿನಗಳವರೆಗೆ ರಕ್ತಸ್ರಾವವಿರುತ್ತೆ. ನಂತರ 6ರಿಂದ 13 ದಿನಗಳಲ್ಲಿ ಎಂಡೋಮೆಟ್ರಿಯಂ ಲೇಯರ್ ಮತ್ತೆ ರಿಪೇರಿಯಾಗಿ ಬೆಳವಣಿಗೆಯಾಗುತ್ತೆ. ಇದೇ ಟೈಮ್ನಲ್ಲಿ ಪಾಲಿಕಲ್ಸ್ಗಳು ಕೂಡ ಬೆಳವಣಿಗೆಯಾಗ್ತಾ ಇರ್ತವೆ. ಆದ್ದರಿಂದ ಇದನ್ನು ಪಾಲಿಕ್ಯುಲರ್ ಪೇಜ್ ಅಂತ ಕರೀತಾರೆ. ನೆಕ್ಸ್ಟ್ ಓವಲೇಷನ್ ಪೇಜ್. ಸುಮಾರು 14ನೇ ದಿನಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಎಗ್ ಬಿಡುಗಡೆಯಾಗುತ್ತೆ. ಆದ್ದರಿಂದ 11ರಿಂದ 17ರ ಮಧ್ಯೆ ಇರುವ ದಿನಗಳನ್ನು ಫೆರ್ಟಿಲೈಸ್ ಅಥವಾ ಫಲವತ್ತತೆ ಪೇಜ್ ಅಂತ ಕರೀತಾರೆ. ಈ ಸಮಯದಲ್ಲಿ ಸಂಭೋಗಿಸಿದರೆ ಗರ್ಭಧಾರಣೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ನೆಕ್ಸ್ಟ್ 18ರಿಂದ 28 ದಿನಗಳನ್ನು ಲೂಟಿಯಲ್ ಪೇಜ್ ಅಂತ ಕರೀತಾರೆ. ಈ ಸಮಯದಲ್ಲಿ ಈಗಾಗಲೇ ಎಗ್ ಬಿಡುಗಡೆಯಾಗಿದೆ. ಆದ್ದರಿಂದ ಗರ್ಭಧಾರಣೆಯಾಗುತ್ತೇನೋ ಅಂತ ಎಂಡೋಮೆಟ್ರಿಯಂ ಲೇಯರ್ ಮತ್ತಷ್ಟು ದಪ್ಪವಾಗುತ್ತೆ. ಒಂದು ವೇಳೆ ಗರ್ಭಧಾರಣೆಯಾಗದಿದ್ರೆ 28 ದಿನಗಳ ನಂತರ ಮತ್ತೆ ಮೆನ್ಸ್ಟ್ರುವೇಷನ್ ಬರುತ್ತೆ. ಹೀಗೆ ಈ ಚಕ್ರ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಆದ್ರೆ ಈಗ ನಾವು ಹೇಳಿದ್ದು ಕೇವಲ 28 ದಿನಗಳ ಪೀರಿಯಡ್ ಸೈಕಲ್ ಮಾತ್ರ. ಆದ್ರೆ ಎಲ್ಲರಲ್ಲೂ ಇದು ಒಂದೇ ರೀತಿ ಇರೋದಿಲ್ಲ. ಕೇವಲ 10ರಿಂದ 15% ಮಹಿಳೆಯರಿಗೆ ಮಾತ್ರ ಈ 28 ದಿನಗಳ ಚಕ್ರ ಇರುತ್ತೆ. ಉಳಿದವರಲ್ಲಿ ಈ ಮೆನ್ಸ್ಟ್ರುವಲ್ ಸೈಕಲ್ 22ರಿಂದ 35 ದಿನಗಳವರೆಗೆ ಇರುತ್ತೆ. ಇದೆಲ್ಲವೂ ಅವರ ದೇಹವನ್ನು ಅವಲಂಬಿಸಿ, ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳನ್ನು ಅವಲಂಬಿಸಿ ಬದಲಾಗ್ತಿರ್ತವೆ. ಆದ್ರೆ ಈ ಹಾರ್ಮೋನ್ಗಳು ಬಹಳ ಶಕ್ತಿಶಾಲಿಯಾಗಿರ್ತವೆ. ಅವು ನಮ್ಮ ಮೂಡ್ ಮತ್ತು ವರ್ತನೆಯನ್ನು ಬದಲಾಯಿಸಬಲ್ಲವು. ಆದ್ರೆ ಮಹಿಳೆಯರಲ್ಲಿ ಒಂದು ಮೆನ್ಸ್ಟ್ರುವಲ್ ಸೈಕಲ್ ನಲ್ಲಿ ಅನೇಕ ಹಾರ್ಮೋನ್ಗಳು ಚೇಂಜ್ ಆಗ್ತಾನೆ ಇರ್ತವೆ. ಒಂದು ಮೆನ್ಸ್ಟ್ರುವಲ್ ಸೈಕಲ್ ನಲ್ಲಿ ಹಾರ್ಮೋನ್ ಬದಲಾವಣೆಗಳು ಹೇಗಿರ್ತವೆ, ಯಾವ ಯಾವ ಹಾರ್ಮೋನ್ಗಳು ಹೆಚ್ಚಾಗ್ತವೆ ಮತ್ತು ಕಡಿಮೆಯಾಗ್ತವೆ ಎಂಬುದನ್ನು ನೀವು ಈ ಗ್ರಾಫ್ ನಲ್ಲಿ ನೋಡಬಹುದು. ಈ ಹಾರ್ಮೋನ್ಗಳ ಬದಲಾವಣೆ ಇಷ್ಟೊಂದು ಹೆಚ್ಚಾಗಿ ಇರೋದ್ರಿಂದಲೇ ಮಹಿಳೆಯರಲ್ಲಿ ಮೊಡವೆಗಳು ಬರುವುದು, ತಲೆನೋವು, ಸೊಂಟ ನೋವು, ಮೂಡ್ ಸ್ವಿಂಗ್ಸ್, ಆಯಾಸ ಇರುವುದು ಇವೆಲ್ಲ ಆಗ್ತಿರ್ತವೆ. ಹೀಗೆ ಒಂದ್ಸಲಲ್ಲ 2 ಸಲ ಅಲ್ಲ, ಒಬ್ಬ ಮಹಿಳೆಗೆ ತನ್ನ ಜೀವಿತಾವಧಿಯಲ್ಲಿ ಸುಮಾರು 450 ಬಾರಿ ಮೆನ್ಸ್ಟ್ರುವಲ್ ಬರುತ್ತೆ. ಹೀಗೆ ಪೀರಿಯಡ್ಸ್ ಬಂದ ಪ್ರತಿ ಬಾರಿಯೂ 60ರಿಂದ 80 ml ಅಂದ್ರೆ 2ರಿಂದ 3 ಟೇಬಲ್ ಸ್ಪೂನ್ ರಕ್ತವನ್ನು ಕಳೆದುಕೊಳ್ತಾರೆ. ಕೆಲವು ಹುಡುಗಿಯರಿಗೆ ಪೀರಿಯಡ್ಸ್ ಬಂದಾಗ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಬರುತ್ತೆ. ಏಕೆಂದ್ರೆ ನಾವು ಮೊದಲೇ ಹೇಳಿದ್ವಲ್ವಾ, ಗರ್ಭಧಾರಣೆ ಆಗದಿದ್ರೆ ಎಂಡೋಮೆಟ್ರಿಯಂ ಲೇಯರ್ ಬೇಕಿಲ್ಲ. ಆದ್ದರಿಂದ ಅದನ್ನು ರಕ್ತದ ರೂಪದಲ್ಲಿ ಹೊರಕ್ಕೆ ಕಳುಹಿಸಲು ಪ್ರೋಸ್ಟಾಗ್ಲಾಂಡಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗಿ ಗರ್ಭಾಶಯದ ಅಂದ್ರೆ ಗರ್ಭಕೋಶದ ಸ್ನಾಯುಗಳು ಸಂಕೋಚನಗೊಂಡು ಅಂದ್ರೆ ಒತ್ತಿದಂತೆ ಮಡಚಿದಂತೆ ಆಗುತ್ತೆ. ಈ ಸ್ನಾಯುಗಳ ಸಂಕೋಚನದ ತೀವ್ರತೆ ಅನ್ನೋದು ಆ ರಿಲೀಸ್ ಆದ ಹಾರ್ಮೋನ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಒಬ್ಬರಲ್ಲಿ ಹೆಚ್ಚು, ಒಬ್ಬರಲ್ಲಿ ಕಡಿಮೆ ಬಿಡುಗಡೆಯಾಗುತ್ತೆ. ಆದ್ದರಿಂದ ಕೆಲವರಿಗೆ ನೋವು ಬರೋದಿಲ್ಲ, ಕೆಲವರಿಗೆ ಸ್ವಲ್ಪವಾಗಿ ನೋವು ಬರುತ್ತೆ.
ಕೆಲವರಿಗಾದ್ರೆ ತೀವ್ರವಾಗಿ ನೋವು ಬರುತ್ತೆ. ಆದ್ದರಿಂದ ಪ್ರತಿದಿನ ವಾಕ್ ಮಾಡೋದು, ಯೋಗ ಮಾಡೋದು, ನೀರು ಹೆಚ್ಚಾಗಿ ಕುಡಿಯುವುದು, ಐರನ್ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರುವ ಆಹಾರಗಳನ್ನು ಸೇವಿಸುವುದು, ನೋವು ಬಂದಾಗ ಹೊಟ್ಟೆಯ ಭಾಗದಲ್ಲಿ ಬೆಚ್ಚನೆಯ ಏರ್ ಪ್ಯಾಡ್ಗಳನ್ನು ಅನ್ವಯಿಸುವುದರಿಂದ ಪೀರಿಯಡ್ ಸಮಯದಲ್ಲಿ ಬರುವ ಅಸ್ವಸ್ಥತೆ ಮತ್ತು ತಲೆನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಈ ಪೀರಿಯಡ್ಸ್ ಪ್ರತಿ ತಿಂಗಳು ಕ್ರಮವಾಗಿ ಬಂದ್ರೆ ಯಾವುದೇ ಸಮಸ್ಯೆವಿಲ್ಲ, ಅವರು ಬಹಳ ಆರೋಗ್ಯಕರವಾಗಿರ್ತಾರೆ. ಆದ್ರೆ ಈ ದಿನಗಳಲ್ಲಿ ಮಾತ್ರ ಅನೇಕರು ಇರೆಗ್ಯುಲರ್ ಪೀರಿಯಡ್ಸ್ ನಿಂದ ಬಳಲುತ್ತಿದ್ದಾರೆ. ಅಂದ್ರೆ ಇವರಿಗೆ ಸರಿಯಾದ ಸಮಯಕ್ಕೆ ಪೀರಿಯಡ್ಸ್ ಬರೋದಿಲ್ಲ. 28 ದಿನಗಳಿಗೆ ಬರಬೇಕಾದ ಪೀರಿಯಡ್ಸ್ 40-50 ದಿನಗಳಾದ್ರೂ ಕೂಡ ಬರಲ್ಲ. ಆದ್ರೆ ಇದನ್ನು ಅನೇಕರು ಲೈಟ್ ಆಗಿ ತಗೋತಾರೆ. ಇದಕ್ಕೆ PCOS ಅಥವಾ PCOD ಎಂಬ ಹಾರ್ಮೋನ್ ನ ಸ್ಥಿತಿ ಕಾರಣವಾಗಬಹುದು. ಆದ್ದರಿಂದ ತಕ್ಷಣ ಎಚ್ಚರಿಕೆ ವಹಿಸಬೇಕು. ಅನೇಕರು PCOS ಮತ್ತು PCOD ಎರಡು ಒಂದೇ ಅಂತ ಭಾವಿಸ್ತಾರೆ, ಆದ್ರೆ ಅದು ತಪ್ಪು. ಇವುಗಳಿಗೆ ಸಣ್ಣ ವ್ಯತ್ಯಾಸವಿರುತ್ತೆ. ಮೊದಲಿಗೆ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಇದು ದೇಹದಲ್ಲಿ ಹಾರ್ಮೋನ್ನ ಇಂಬ್ಯಾಲೆನ್ಸ್ ನಿಂದ ಬರುತ್ತೆ. ಅದು ಹೇಗಂತ ನೋಡೋಣ. ನಾವು ಮೊದಲು ಹೇಳಿದ್ವಲ್ವಾ, ಮೆದುಳಿನ ಪಿಟ್ಯೂಟರಿ ಗ್ರಂಥಿಯಿಂದ FSH ಮತ್ತು LH ಎಂಬ ಹಾರ್ಮೋನ್ಗಳು ಬಿಡುಗಡೆಯಾಗ್ತವೆ. ಆದರೆ ಈ PCOS ಇರೋರಲ್ಲಿ FSH ಗಿಂತ LH ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆಯಾಗುತ್ತೆ. ಈ ಪಾಲಿಕಲ್ ಸ್ಟಿಮ್ಯುಲೇಷನ್ ಹಾರ್ಮೋನ್ ಕಡಿಮೆ ಬಿಡುಗಡೆಯಾಗೋದ್ರಿಂದ ಈ ಪಾಲಿಕಲ್ ಸಂಪೂರ್ಣವಾಗಿ ಬೆಳವಣಿಗೆಯಾಗೋದಿಲ್ಲ. ಇದರಿಂದ ಎಗ್ ಕೂಡ ಬಿಡುಗಡೆಯಾಗೋಲ್ಲ. ಹೀಗೆ ಬಿಡುಗಡೆಯಾಗದ ಎಗ್ಗಳು ಸಿಸ್ಟ್ಗಳಾಗಿ ಮಾರ್ಪಡ್ತವೆ. ಅಂದ್ರೆ ದ್ರವಗಳಿಂದ ತುಂಬಿದ ನೀರಿನ ಗುಳ್ಳೆಗಳಂತೆ. ಅಂಡಾಶಯದಲ್ಲಿರುವ ಈ ಸಿಸ್ಟ್ಗಳು ಆಂಡ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್ ನಂತಹ ಪುರುಷರಿಗೆ ಸಂಬಂಧಿಸಿದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತವೆ. ಇದರಿಂದ ಪುರುಷರಿಗೆ ಸಂಬಂಧಿಸಿದ ಕೆಲವು ಲಕ್ಷಣಗಳು ಹೆಣ್ಮಕ್ಕಳಲ್ಲೂ ಕೂಡ ಕಾಣಿಸಿಕೊಳ್ತವೆ. ಉದಾಹರಣೆಗೆ ತುಟಿಯ ಮೇಲೆ, ದವಡೆ ಮೇಲೆ ಕೂದಲು ಬೆಳೆಯುವುದು, ಕೂದಲು ಉದುರುವುದು, ಜೊತೆಗೆ ಮೊಡವೆಗಳು ಬರುವುದು, ಮೆನ್ಸ್ಟ್ರುವಲ್ ಸೈಕಲ್ ಇರೆಗ್ಯುಲರ್ ಆಗಿ ಬರುವುದು, ಕೊನೆಗೆ ಇದು ಅಸಂತಾನಕ್ಕೂ ಕೂಡ ದಾರಿ ಮಾಡಿಕೊಡ್ಬೋದು. ಅಲ್ಲದೆ ಈ PCOD ಇಂದ ದೀರ್ಘಕಾಲದ ಮಧುಮೇಹ, ಹೃದಯ ರೋಗ, IBP ನಂತಹವುಗಳು ಕೂಡ ಬರುವ ಸಾಧ್ಯತೆ ಇದೆ. ನೆಕ್ಸ್ಟ್ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಅಂದ್ರೆ ಅಂಡಾಶಯದಿಂದ ಸರಿಯಾಗಿ ಬೆಳವಣಿಗೆಯಾಗದ ಎಗ್ಗಳು ಬಿಡುಗಡೆಯಾಗ್ತಿರ್ತವೆ. ಹಾಗೆ ಅಲ್ಲಿ ಸಿಸ್ಟ್ಗಳು ಕೂಡ ರೂಪುಗೊಳ್ತಿರ್ತವೆ. ಈ PCOD ಅನ್ನೋದು ಅನೇಕರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಆದ್ರೆ ಇದು PCOS ನಷ್ಟು ಅಪಾಯಕಾರಿಯಲ್ಲ. ಸಾಮಾನ್ಯವಾಗಿ ಔಷಧ, ಆಹಾರ, ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಈ PCODಯನ್ನು ಕಡಿಮೆ ಮಾಡಿಕೊಳ್ಬಹುದು. ಈ PCOS ಅಥವಾ PCODಗೆ ಮುಖ್ಯ ಲಕ್ಷಣಗಳು ಏನಂದ್ರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗಿ ಬರೋದು. ಆದ್ದರಿಂದ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ. ಎಂದಿಗೂ ಇದನ್ನು ನಿರ್ಲಕ್ಷಿಸಬೇಡಿ. ಹಾಗೆ ಉತ್ತಮ ಆಹಾರವನ್ನು ಸೇವಿಸುತ್ತಾ, ಯೋಗ ವ್ಯಾಯಾಮಗಳನ್ನು ಮಾಡ್ತಾ, ತೂಕವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ತಾ ಈ PCOD ಮತ್ತು PCOS ಅನ್ನು ನಿಯಂತ್ರಣದಲ್ಲಿ ಇಡಬಹುದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈಗ ನಿಮಗೆ ಮೆನ್ಸ್ಟ್ರುವಲ್ ಸೈಕಲ್ ಬಗ್ಗೆ ಹಾಗೆ PCOS ಮತ್ತು PCOD ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಯಿತು ಅಂತ ಭಾವಿಸ್ತೇನೆ. ತೀವ್ರವಾದ ತಲೆನೋವು, ರಕ್ತಸ್ರಾವ, ಹಾರ್ಮೋನ್ಗಳ ಬದಲಾವಣೆಗಳು, ಮೂಡ್ ಸ್ವಿಂಗ್ಸ್ ಇವೆಲ್ಲ ಒಟ್ಟಿಗೆ ಬಂದ್ರೆ ನಮಗೆ ಎಷ್ಟೊಂದು ಕಷ್ಟವಾಗುತ್ತೆ ಅಲ್ವಾ. ಅಂಥದ್ರಲ್ಲಿ ಹೆಣ್ಮಕ್ಳು ಮಾತ್ರ ಪ್ರತಿ ತಿಂಗಳು ಈ ತೊಂದರೆಗಳನ್ನೆಲ್ಲ ಅನುಭವಿಸ್ತಾರೆ. ಈ ಪೀರಿಯಡ್ಸ್ ಟಾಪಿಕ್ ಬಂದ ತಕ್ಷಣ ಪುರುಷರು ಇದು ನಮಗೆ ಸಂಬಂಧಿಸಿದ ಟಾಪಿಕ್ ಅಲ್ಲ ಅಂತ ಭಾವಿಸ್ತಾರೆ. ಆದ್ರೆ ಹೆಣ್ಮಕ್ಳ ಕಷ್ಟ ಏನೆಂಬುದು ಪುರುಷರು ಕೂಡ ತಿಳ್ಕೊಳ್ಬೇಕು. ಆ ಸಮಯದಲ್ಲಿ ಅವರಿಗೆ ಸಹಾಯ ಮಾಡ್ತಾ ಬೆಂಬಲವಾಗಿ ನಿಲ್ಬೇಕು. ಆದ್ದರಿಂದ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.